शिवानी और आप देख रहे हैं बीजापुर एक्सप्रेस। चलते हैं खबरों की ओर। ವಾರ್ಡ್ ನಂಬರ್ 7 ಸೋಲಾಪುರ ನಾಕಲ್ಲಿಂದ ಪಟೇಲ್ ಗಲ್ಲಿ ಬಿಡಿ ಗಲ್ಲಿ ಅವು ಎಲ್ಲ ನಾವು ಮನೆ ಮನೆ ಹೋಗಿ ಅವೇರ್ನೆಸ್ ಮಾಡ್ಲಿಕ್ಕತ್ತೀವಿ. ಎಲ್ಲಾರು ನೀವು SR ಮಾಡ್ಕೋರಿ ಅಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ಹಂಗೆ ನಮ್ದೆಲ್ಲ ನಮ್ಮ ಕಲಾಲ್ ಗಲ್ಲಿ ಎಲ್ಲಾರು ಕೂಡಿ ನಾವು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ನಮ್ಮ ಮೇಡಮ್ಗಳು, ನಮ್ಮ ಫಯಾಜ್ ಟಪಾಲ್ ಸಾಹೇಬ್ರು, ಎಲ್ಲರೂ ನಮ್ಮ ಮಾದೇವಿ ಗೋಕಾಕ್ ಮೇಡಮ್ ಅವರು, ಭಾರತಿ ಅವರು, ನಮ್ಮ ಗಾಯಕ್ವಾಡ್ ಮೇಡಮ್ ಅವರು ಎಲ್ಲಾರು ಕೂಡಿ ನಮ್ಮ ರಂಜಾನ್ ವ್ಯಾಪಾರಿ ಅದಾರ, ನಮ್ಮ ಪರ್ಸು ಮೆಂಬರ್ ಅದಾರ, ನಮ್ಮ ರಘು ಕಲಾಲ್ ಅದಾರ, ಎಲ್ಲಾರು ಕೂಡಿ ನಾವು ಮಾಡ್ಲಿಕ್ಕತ್ತೀವಿ. ಪಿರಾನ್ ಜಮಖಂಡಿ ಅದಾರ. ಮನೆ ಮನೆಗೆ ಹೋಗಿ ನಾವು ಎಲ್ಲಾರು ಕೂಡಿ ಅವ್ರಿಗೆ ಅವೇರ್ನೆಸ್ ಮಾಡ್ಲಿಕ್ಕತ್ತೀವಿ. ರೆಸ್ಪಾನ್ಸ್ ಚಲೋ ಅದ. ಯಾಕಂದ್ರೆ ಇದು ಮಾಡ್ಲೇಬೇಕು. ಮಾಡ್ಕೊಲಿಕ್ಕಂದ್ರೆ ಅವ್ರದ್ದು ಎಲ್ಲ ಏನೂ ಇರಂಗಿಲ್ಲ. ಇದೇ ನಮ್ಮ ಮಾಡಿದ್ರೇನೆ ಅವ್ರ ಪಹಚಾನ್ ಪತ್ರ. ಅವರು ನಿನ್ನೆ ತಪ್ಪು ತುಂಬ್ಲಿಕ್ಕತ್ತಿದ್ರು, ಪೂರಾನೇ ತಪ್ಪು ತುಂಬ್ಲಿಕ್ಕತ್ತಿದ್ರು. ಅವ್ರು ಹೋಗಿ ಚಂದಾಗಿ ತುಂಬ್ರ ನಾನು ಅವ್ರು ರಿಟರ್ನ್ ಅದಕ್ಕೆ ಜೆರಾಕ್ಸ್ ಹೊಡೆದು ಚಲೋ ತುಂಬಿಕೊಡ್ತೀನಿ ಅಂದಾರ. ಇಲ್ಲಿಕಂದ್ರೆ ನಮ್ಮ ಮಂದಿ ತುಂಬ ಕೊಡ್ತಾರ. ಅವರು ಬೇಕತ್ಲೆ ತಪ್ಪು ತುಂಬ್ಕೊಲಿಕ್ಕತ್ತಿದ್ರು. ಬ್ಯಾರೆ ಅವ್ರ ಹುಡುಗರು ಕೈಯಾಗ ಕೊಟ್ಟಿದ್ರು ಯಾಪ ಅದು ಕೊಡಬಾರ್ದಂತ DC ಸಾಹೇಬ್ರಿಗೆ ಕಮಿಷನರ್ ಅವ್ರಿಗೆ ಹೇಳಿರಿ. ಯಾರು ಬೇಲ್ ಹೋದಾರ ಅವರೇ OTP ಬ್ಯಾರೆಯವ್ರಿಗೆ ಕೊಟ್ರ ಅವ್ರು ಬ್ಯಾರೆಯವ್ರು ಎಲ್ಲ ವಾಪರ್ಸ್ತಾರ, ಎಲ್ಲ ಹೋಗಿ ಡಿಲೀಟ್ ಮಾಡ್ತಾರ. ಹಂಗ ಆಗ್ಬಾರ್ದಂತ ಹೇಳಿವಿ. ತಪ್ಪ ಅವರು ತಪ್ಪು ಕೊಟ್ಕೊಂಡಾರ. ಅವ್ರ ಮ್ಯಾಗ ನಾವು ಅಲಿಕೇಶನ್ ಮಾಡ್ಲಿಕ್ಕತ್ತೀವಿ. ತಗೋತಾರ, ಕೊಡ್ತೀವಿ. ಹಾ, ಆಯುಕ್ತರು ಬಂದಿದ್ರು. ಅವರು ಬಂದು ಹೇಳಿ ತಪ್ಪಾಗೈತಿ ನಾವು ಸರಿ ಮಾಡ್ಕೊಡ್ತೀವಿ ಅಂದಾರ. ಬಹಳ ಕಡೆ ಆಗ್ಲಾಕತ್ತೈತಿ. ಹೌದು, ಸಾಕಷ್ಟು ಸಮಸ್ಯೆ ಬರ್ತಾ ಇದೆ. ಇದರಿಂದ ಮತದಾನ ಪಟ್ಟಿಯಲ್ಲಿಂದ ಹೆಸರು ಕಟ್ ಆಗೋ ಚಾನ್ಸ್ ಅದಾವ. ಬಹಳ ಹೆಸರು ಕಟ್ ಆಗೋ ಚಾನ್ಸ್ ಅದಾವ. ಅದರ ಸಲುವಾಗಿ ನಾವು ಮನಿ ಹೋಗಿ ಯಾರಿದ್ದಾರ ಅವ್ರು ಹಿರ್ರಿ ಬೋಕಸ್ ಒಟ್ಟ ತೀರ್ಕೊಂಡವ್ರದು ಎಲ್ಲಾರ್ದು ತೆಗೀರಿ ಅಂತ ನಾವು ಮನವಿ ಮಾಡ್ಕೋತ ಮನಿ ಹೇಳಿಕತ್ತೀವಿ. ಎಲ್ಲಾರು ಮಾಡ್ಕೋರಂತ. ದಿವಸ ನಾವು ನಮ್ಮ ಹಮೀದ್ ಮುಷರೀಫ್ ಅವರ ನೇತೃತ್ವದಲ್ಲಿ 7-8 ವಾರ್ಡ್ನಲ್ಲಿ SIR ಪ್ರಚಾರ, SIR ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಿರಿಯ ನಾಯಕರು, ಮುಖಂಡರು ಕೂಡಿ ಹೊಂಟಿದ್ದೆವು. ಈಗಾಗಲೇ ನಾವು ನಮ್ಮ ಸೋಲಾಪುರ ನಾಕಾದಿಂದ ಪಟೇಲ್ ಗಲ್ಲಿಯವರಿಗೆ ಬಂದಿದ್ದೆವು. ಪೂರ್ತಿ ಇದು ಮಾಡ್ಕೊತ ಈಗ ಪಟೇಲ್ ಗಲ್ಲಿಯಿಂದ ಕಲಾಲ್ ಗಲ್ಲಿಯಿಂದ ಇನ್ನುಳಿದ ಎಲ್ಲ ಏನು ಇಂಟೀರಿಯರ್ಸ್ ಅದಾವ, ಒಳಗಡೆ ಪ್ರದೇಶದ ಅಲ್ಲಿ ಹೋಗಿ ಜನರಲ್ಲಿ ಇದರ ಬಗ್ಗೆ ತಿಳುವಳಿಕೆ ಮೂಡಿಸ್ತೇವೆ. ಯಾಕಂದ್ರೆ SIR ಬಹಳ ಮುಖ್ಯವಾಗಿದ್ದು, ನೀವು ಯಾರು ನಿಮ್ಮಲ್ಲಿ ಆಲ್ರೆಡಿ ನಿಮ್ದು ವೋಟರ್ಸ್ ಕಾರ್ಡ್ ಒಳಗೆ ಹೆಸರದತ್ತಿ ಇದಕ್ಕೆ ಬಿಡೋಂಗ್ ಬರಂಗಿಲ್ಲ. ಯಾಕಂದ್ರೆ EF ಏನಿದೆ, ಎನ್ಯುಮರೇಷನ್ ಫಾರ್ಮ್ ಏನಿದೆಲ್ಲ ಅದನ್ನು ಎಲ್ಲರೂ ಪ್ರತಿಯೊಬ್ಬರು ಯಾವುದೇ ಕಾರಣದಲ್ಲಿ ತುಂಬಲೇಬೇಕು. ಮತ್ತು ಅದು ಎನ್ಯುಮರೇಷನ್ ಫಾರ್ಮ್ ಸರಿಯಾಗಿ ತುಂಬಬೇಕು. ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಆಗಲೇ BLOಗಳು 2 ಪ್ರತಿಗಳು ನಿಮ್ಮ ಮನೆಗೆ ಮುಟ್ಟಿಸಿದ್ದಾರೆ. ಅದನ್ನು ನೀವು ಜೆರಾಕ್ಸ್ ಮಾಡಿ ಒಂದು ಜೆರಾಕ್ಸ್ದಲ್ಲಿ ನಿಮ್ಮ ಎಲ್ಲ ಏನು ಡಿಟೇಲ್ಸ್ ಅದಾವ ಅದನ್ನು ತುಂಬಿ ಆ BLOಗೆ ತೋರಿಸಿ ಅವನು ಕರೆಕ್ಟ್ ಅದ ಅಂದಾಗ ನೀವು ಅದೇನು ಒರಿಜಿನಲ್ ಫಾರ್ಮ್ ಇದೆಯಲ್ಲ ಅದರೊಳಗೆ ನೀವು ತುಂಬಬೇಕಂತ ನಿಮ್ಮಲ್ಲಿ ನಾವು ಕೇಳ್ತೇವೆ. ಯಾಕಂದ್ರೆ ಜುಲೈ 30ರವರೆಗೆ ನಿಮ್ಗೆ ಅವಕಾಶ ಇದೆ. ಇದು ಡೇಟ್ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗಂಗಿಲ್ಲ. ಈ ಡೇಟ್ ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ ಇರೋದ್ರಿಂದ ಈ ಕೆಲಸ ಆಗಂಗಿಲ್ಲ. ಯಾಕಂದ್ರೆ ಇದೊಂದು ಪ್ರಕ್ರಿಯೆ. ಯಾಕಂದ್ರೆ ನಿಮ್ದು ವೋಟರ್ ಲಿಸ್ಟ್ ಏನದಿಲ್ಲ ಅದ್ರಲ್ಲಿ ತಿರ್ಕೊಂಡವ್ರು, ಡುಪ್ಲಿಕೇಟ್ ಇದ್ದವರು, ಕೆಲಸಕ್ಕಾಗಿ ಬೇರೆ ಕಡೆ ವಲಸೆ ಹೋದವರು ಅಂಥವ್ರ ಹೆಸರು ತೆಗಿಲಾಗ್ತಿದ್ವು. ಅದು ಆದ್ರೆ ಕಾರಣಾಂತರಗಳಿಂದ ನಿಮ್ಮ ಏನು ಎಲಿಜಿಬಲ್ ವೋಟರ್, ಅರ್ಹ ವೋಟರ್ಸ್ ಅದಿರಿ, ನಿಮಗೂ ಬಿಡುವ ಚಾನ್ಸಸ್ ಇರ್ತಾವ ಕಾರಣಾಂತರಗಳಿಂದ. ಅದನ್ನು ತಿಳುವಳಿಕೆ ಮಾಡಿ ನಿಮ್ಮ ವೋಟ್ ಹೋತಂದ್ರೆ ಅದು ನಿಮಗ್ ನುಕ್ಸಾನ್ ಆಗ್ತದೆ. ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಏನು ನುಕ್ಸಾನ್ ಆಗಲ್ಲ. ನುಕ್ಸಾನ್ ಆಗೋದು ಏನದಲ್ಲ ನಿಮಗೆ ಆಗ್ತದೆ. ಆಗ್ಲೇ ನಿಮ್ಗೆ ಈಗ ಗ್ಯಾರಂಟಿ ಸ್ಕೀಮ್ಸ್ ಅದಾವ. ಗ್ಯಾರಂಟಿ ಸ್ಕೀಮ್ ಒಳಗೆ ನಿಮ್ಗೆ 2000 ರೂಪಾಯಿ ಗೃಹಲಕ್ಷ್ಮಿ ಸಿಗ್ತದೆ, ಗೃಹ ಜ್ಯೋತಿ ನಿಮ್ಮ ಲೈಟ್ ಇದು ಅದ, ಇನ್ನುಳಿದ ಎಲ್ಲ ಮನೆಗೆ ಅಕ್ಕಿ ಕೊಡ್ತಾರ. ಅವೆಲ್ಲ ಅದಕ್ಕೆಲ್ಲ ನಿಮ್ದು ಇದು ಕೇಳ್ತಾರ, ವೋಟರ್ಸ್ ಕಾರ್ಡ್, ಅರ್ಹ ವೋಟರ್ಸ್ ಕಾರ್ಡ್ ಕಡೆ ನಿಮ್ಗೆ ಇರಂಗಿಲ್ಲ. ನಿಮ್ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಹೋದ್ರು ನಿಮ್ ಪಾಸ್ಪೋರ್ಟ್ ನಿಂದಿರ್ತದೆ. ಈಗಲೇ ನೀವು ಕೇರಳ ಒಳಗೆ, ತಮಿಳ್ನಾಡು ಇದು ಕೇಳಿರ್ಬೇಕು, ದೊಡ್ಡ ಮಂದಿಗೆ ನಿಂದಿರ್ಸ್ಬಿಟ್ಟಾರ, ಅವ್ರ ಪಾಸ್ಪೋರ್ಟ್ ರಿನ್ಯೂವಲ್ ಆಗ್ತಾ ಇಲ್ಲ. ಸೊ ಇದು ಒಂದು BJPದು RSS ಹುನ್ನಾರ ಅದ. ಆದ್ರೂ ಇದನ್ನು ನಾವು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇಲೆಕ್ಷನ್ ಕಮಿಷನ್ ಆರ್ಡರ್ ಇದ್ದು ನಿಮ್ಮ ಓಟ್ಗಳನ್ನು ಮಾಡ್ಕೊಂಡು ನಿಮ್ಮ ಓಟ್ ಗಟ್ಟಿ ಮಾಡ್ಕೋರಿ.
ಓಟ್ ಗಟ್ಟಿ ಮಾಡ್ಕೊಂಡ್ರೆ ನೀವು ಈ ದೇಶದ ಪ್ರಜೆ ಅಂತ ಹೇಳಿ ಪ್ರೂವ್ ಮಾಡ್ಲಕ್ ನಿಮ್ಗೊಂದು ಪ್ರೂಫ್ ಸಿಗ್ತದೆ. ಯಾಕಂದ್ರೆ ಬಿಜೆಪಿ ಅವ್ರು ಹೇಳ್ತಾರೆ ಪಾಸ್ಪೋರ್ಟ್ನು ಪ್ರೂಫ್ ಅಲ್ಲ, ಆಧಾರ್ನು ಪ್ರೂಫ್ ಅಲ್ಲ, ಲೈಸೆನ್ಸ್ನು ಪ್ರೂಫ್ ಇಲ್ಲ, ನಿಮ್ದೇನಿದು ರೇಷನ್ ಕಾರ್ಡ್ನು ಪ್ರೂಫ್ ಅಲ್ಲತ್ತಾರ. ಇದು ಒಂದಕ್ಕೆ ಪ್ರೂಫ್ ಅನ್ನೋ ಅವ್ರದ್ದು ಒಂದು ಇದು ಅದ. ಅದಕ್ಕೆ ದಯಮಾಡಿ ನಿಮಗೆ ವಿನಂತಿ, ಕಳಕಳಿ ವಿನಂತಿ ಅಂದ್ರೆ ನಿಮ್ಗೆ ಇದು ಫಾರ್ಮ್ ತಗೊಂಡು ನಿಮ್ಗೆ ತುಂಬ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಕಲ್ತವ್ರತ್ತೆಗೆ ಹೋಗಿ ಅದನ್ನ ತುಂಬಿಕೊಂಡು ನಿಮ್ ಕೆಲಸ ಮಾಡ್ಕೋಬೇಕು. ಥ್ಯಾಂಕ್ ಯು. ಮಳೆ ಬರ್ತಾ ಇದೆ, ಅದು ಬರ್ತಾ ಇದೆ, ಅದರಿಂದ ಟೈಮ್ ಎಕ್ಸ್ಟೆಂಡ್ ಆಗಲ್ಲ. ಯಾಕೆ ನೋಡಿ, ಇದು ಇಲ್ಲ, ಇದು ಮಾಡ್ಬೇಕಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮಾಡಬೇಕು. ಇಲ್ಲಿವರೆಗೂ ಎಲ್ಲಿಯೂ ಎಕ್ಸ್ಟೆಂಡ್ ಮಾಡಿಲ್ಲ. ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಬೇರೆ ಬೇರೆ ಏನ್ ಸಂಘಟನೆಗಳದಾವ್, ಸಂಸ್ಥೆಗಳದಾವ್, ಅವ್ರು ಏನ್ರಿ ಮಾಡಿ ಇದಕ್ಕೆ ಟೈಮ್ ತಗೋಬೇಕು, 1 ತಿಂಗಳು 2 ತಿಂಗಳ ವಿಚಾರ ಅದ. ಆದ್ರ ಕಾರಣಗಳಿದ್ದು ಆಗಂಗಿಲ್ಲ. DC ಅವ್ರಿಗೆ ಭೇಟಿಯಾಗಿದ್ದೇವೆ ನಿನ್ನೆ, ಅವ್ರು ಹೇಳಿದ್ರು ಯಾವ ಕಾರಣಕ್ಕೂ ಇದು ಎಕ್ಸ್ಟೆಂಡ್ ಆಗಂಗ. ಅದಕ್ಕೆ ನಾವು ಎಕ್ಸ್ಟೆಂಡ್ ಆಗ್ತದೆ ತಿಳಿದು ನಮ್ಮ ಓಟ್ ಕಳ್ಕೊಳ್ಕಿತ್ಲು ಹೀಗೆ ಮಾಡ್ಲಿ. ಸಾಕಷ್ಟು ಅವಕಾಶ ಅದ. ಇವತ್ತಿನ 5-6 ತಾರೀಕು ಅದ, ನಿಮ್ಗಿನ 20-25 ದಿವಸ ಟೈಮ್ ಅದ. ಅದ್ರೊಳಗೆ ನೀವು ಮಾಡ್ಕೋಬೇಕು. ಆಗದೇ ಇದ್ದಲ್ಲಿ ನಮ್ಮಂತವ್ರಿಗೆ ಫೋನ್ ಮಾಡ್ರಿ, ನಾವು ಬಂದು ನಿಮ್ಮ ಮನೆಗೆ ಬಂದು ಸೇವ್ ಮಾಡಿ. ನೋಡಿ, BLO ಏನಾಗಿದೆ, ಕೆಲವೊಂದ್ ಮಂದಿ ಅನುಕೂಲ ಆಗ್ಲಿ ಅಂತ ಹೇಳಿ ಕೆಲವೊಂದ್ ಕಡೆ ಅಂಗಡಿ ಒಳಗ ಎಲ್ಲೋ ಒಂದು ಆಫೀಸ್ ಒಳಗ ಕೂಡ್ಸಿ ಅದು ಕೆಲಸ ಮಾಡ್ಲಾಗ್ತಾರ. ಅದನ್ನು ಒಂದ್ ಕಡೆ ನೋಡಿದ್ರೆ ಕರೆಕ್ಟ್ ಅನಿಸ್ತದೆ. ಯಾಕಂದ್ರೆ ಅವ ಮನೆ ತಿರ್ಗಾಡಿ ಟೈಮ್ ಹೋಗ್ತದೆ, ತವರತ್ತಾರ. ಅಲ್ಲಿ ಏನು ಸ್ಥಳೀಯ ಲೀಡರ್ ಇರ್ತದ, ನಾಯಕರು ಇರ್ತಾರ, ಮೆಂಬರ್ಸ್ ಇರ್ತಾರ. ಅವ್ರಿಗೆ ಒಂದ್ ಕಡೆ ಕೂತ್ ಮಾಡಪ್ಪ ಎಲ್ಲಾರು ಕರೆಸ್ತೇವತ್ತಾರ. ಬಟ್ ಕಾನೂನ್ ಏನಂತದ, ಎಲ್ಲಾ BLO ಒಂದ್ ಮನಿಗೆ 3 ಸಲ ಹೋಗತ್ ಹೇಳ್ತಾರೆ. ಒಂದು BLO ಒಂದ್ ಮನಿಗೆ 3 ಸಲ ಕನಿಷ್ಠ ಹೋಗ್ಬೇಕು. ನಾವು ಕಾಂಗ್ರೆಸ್ ಪಾರ್ಟಿ ಅವ್ರು ಏನ್ ಹೇಳಿದ್ರು, 5 ಸಲ ಆದ್ರೆ ಹೋಗಿ ಅವ್ರು ಮಾಡತ್ ಹೇಳಿ. ಸೊ ಹಿಂಗದ. ಈಗ ಕೆಲವೊಂದ್ ಕಡೆ ಸರ್ ಸಾಹೇಬ್ರದ್ದು ಏನೈತ್ರಿ, ಅಡ್ವಾನ್ಸ್ ಆನ್ಲೈನ್ ವೆರಿಫೈ ಮಾಡಾಕತ್ತೀನಿ ಸರ್. ಒಂದು 4 ಕರೆಕ್ಟ್ ಹಾಕೊಂಡವ, ವೆರಿಫೈ ಮಾಡಿ ಸಬ್ಮಿಟ್ ಮಾಡೀನ್ರಿ. ಇನ್ನು ಏನದ ಪಕ್ಕ ಚೆಕ್ ಮಾಡಿ ವೆರಿಫೈ ಮಾಡ್ತೀನಿ ನೀವು ನಿಮ್ಮ ಮನೆಗೆ ಬಂದ್ರೆ ನೀವು तुम्हें पहला जराक्स मारो, फोटो काढो, कितने जने घर में फोटो कार्ड को पहला जराक्स करने लगा भाई, उसके बाद चेक करा करने हमारे कांग्रेस के देखो लाख देते पहला जराक्स मारो, फोटो करने लगाओ, कार्ड को जराक्स भर को बाद में आ रहे हैं कर रहे हैं। जब खबर अभी होता क्या है, लेट 2-3 घंटा तो BLO पास बैठ करना पहले वोट डाली तो समझो तो अब ये मंगा होना चाहिए। एक फॉर्म भर दिए तो तुम अगली बार वोट गाड़ी वाली 2000 रुपये नहीं भरेगा तुम्हारा सब बंद होता। मुझे याद थी किसी तो बच्चे को पढ़े नहीं लिखे भर को फॉर्म भरने की नहीं आईडी का पहले है तो छोड़ो तो ये ले जाके करो, ये बहुत इम्पोर्टेंट चालू है, पूछ कर बैठे वहाँ भरना हो। यहाँ से भरना अभी पहले वोटिंग कार्ड अगर बैठो तो ये नवा आए तो तुम आगे तो फ्री लाइट वो 2000 रुपया के होता है वो बंद कैंसिल होता है। अभी बोल रहे हैं तो भैया सबके साथ ही करूँ क्या क्या तुम्हारा सब क्या है क्या नहीं दे रहे हैं, BLO दे रहे हैं।
ಆರಂಭವಾಗಿದ್ದು ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿದೆ. ನಮ್ಮೆಲ್ಲರ ಮನೆ ಮನೆಗೆ ಈಗಾಗಲೇ ಬಿಎಲ್ಒಗಳು ಬಿಎಲ್ಎಗಳು ಕೂಡಿ ನಮಗೆ ಮತದಾರ ಪಟ್ಟಿ ಫಾರ್ಮ್ಗಳನ್ನು ಅದು ಜೆರಾಕ್ಸ್ ಹೊಡ್ಕೋರಿ ನೀವು ಹತ್ತಿರೊಳಗೆ ತುಂಬ್ತಾರೆ ತುಂಬಿ ಚಲೋ ಆಗಿ ಕರೆಕ್ಟ್ ಜೆರಾಕ್ಸ್ ತುಂಬಿ ಚೆಕ್ ಮಾಡಿ ಒರಿಜಿನಲ್ ತುಂಬಿಕೊಡ್ತೀವಿ. ಫಾರ್ಮ್ ಮೊದಲು ಫೋಟೋ ಅದು ತಕ್ಕೋರಿ ನೀವು. ಇಲ್ಲ ಮನೆ ತಂದು ಕೊಡ್ತಾರೆ. ಜೆರಾಕ್ಸ್ ಹೊಡ್ಕೊರಿ, ಫೋಟೋ ತಕ್ಕೋರಿ, ಒರಿಜಿನಲ್ ತುಂಬಿಕೊಡ್ರಿ. ಜೆರಾಕ್ಸ್ ಹೊಡ್ಕೋರಿ, ಫೋಟೋ ತಕ್ಕೋರಿ, ಜೆರಾಕ್ಸ್ ತುಂಬಿ ಆಮೇಲೆ ಒರಿಜಿನಲ್ ತುಂಬಿಕೊಡ್ರಿ. ಇಲ್ಲಿ ತಂದು ತುಂಬ್ತಾರ್ರಿ, ನಮ್ಮ ಮಂದಿ ಹಂಗ್ ಕೊಟ್ಟಾರ ಮನ್ಯಾಗ ತಂದು ಕೊಡ್ತಾರೆ. ತುಂಬಿ ಫೋಟೋ ಅದು ತಕೊಂಡು ಮಾಡ್ಕೋರಿ. ಆನಂದ್ ಕಾಕ ಬರ್ತೀನಲ್ಲ.